ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ನೀವೇನಾದರೂ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ರೆ ನಿಮ್ಮ ವಾಟ್ಸಪ್ನಲ್ಲಿರುವಂಥ 5 ಹಿಡನ್ ಸೀಕ್ರೆಟ್ ಟ್ರಿಕ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವೇನಾದರೂ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ರೆ ಈ ಟ್ರಿಕ್ಸ್ ಬಗ್ಗೆ ನೀವು ತಿಳ್ಕೊಂಡಿರಲೇಬೇಕಾಗುತ್ತೆ. ಸೊ ಒಂದಕ್ಕಿಂತ ಒಂದು ಯೂಸ್ಫುಲ್ ಟ್ರಿಕ್ಸ್ ಅಂತ ಹೇಳ್ಬೋದು. ಸೊ ನೀವೇನಾದರೂ ವಾಟ್ಸಪ್ಪನ್ನು ಯೂಸ್ ಮಾಡ್ತಿದ್ರೆ ತುಂಬ ಲಾಂಗ್ ಟೈಮಿಂದ ನಿಮಗೆ ಇದು ಒಂದಲ್ಲ ಒಂದು ಟೈಮಲ್ಲಿ ಇದು ಪ್ರತಿಯೊಂದು ಟ್ರಿಕ್ಸ್ ಕೂಡ ಯೂಸಿಗೆ ಬರುತ್ತೆ. ಸೊ ಪ್ರತಿಯೊಬ್ಬರು ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡಿ. ಪ್ರತಿಯೊಂದು ಟ್ರಿಕ್ಸ್ ಕೂಡ ತುಂಬಾ ಯೂಸ್ಫುಲ್ ಆಗಿರುತ್ತೆ ಫ್ರೆಂಡ್ಸ್. ಇದು ಏನು ಟ್ರಿಕ್ಸ್ ಅಂತ ನಿಮಗೆ ಡೀಟೇಲ್ ಆಗಿ 1 by 1 ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಅದಕ್ಕೂ ಮೊದಲು ಒಂದು ಚಿಕ್ಕ ರಿಕ್ವೆಸ್ಟ್. ಫ್ರೆಂಡ್ಸ್, ಮೊದಲದಾಗಿ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ನೀವು ಲೈಕ್ ಮಾಡಿದರೆ ಇದೇ ರೀತಿ ಹೆಚ್ಚಿನ ವಿಡಿಯೋ ಮಾಡ್ತಂಬುದು ಮೋಟಿವೇಟ್ ಸಿಗೋದಾಗುತ್ತೆ. ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೂ ಪಕ್ಕದಲ್ಲಿಂದ ಬೆಲ್ ಐಕನ್ ಪ್ರೆಸ್ ಮಾಡಿ, ಇಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಹೀಗೆ ಮಾಡಿದರೆ ನಾವು ಮುಂದೆ ಹಾಕೋ ಪ್ರತಿಯೊಂದು ವಿಡಿಯೋ ನೀವು ಮೊದಲು ನೋಡಿ ಸಾಧ್ಯ ಆಗುತ್ತೆ. ಹಾಗೆ ಇಲ್ಲಿ ಕೆಳಗೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಬೇಕಾಗತ್ತೆ, ವಾಟ್ಸಪ್ ಟ್ರಿಕ್ಸ್ 2020 ವಾಟ್ಸಪ್ ಟ್ರಿಕ್ಸ್ 2020 ಅಂತ ಕಮೆಂಟ್ ಮಾಡಿ ಇಲ್ಲಿ ಸೆಂಡ್ ಮಾಡಿ ಫ್ರೆಂಡ್ಸ್. ಅದರಲ್ಲಿ ಮೊದಲನೇ ಸೆಟ್ಟಿಂಗ್ಸ್ ಬಂದುಬಿಟ್ಟು ನಿಮಗೆ ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಮೊದಲನೇ ಟ್ರಿಕ್ಸ್ ಬಂದುಬಿಟ್ಟು ನೀವೇನಾದರೂ ಬೇರೆ ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡ್ತಿರುವಾಗ ಅಂದರೆ ಯೂಟ್ಯೂಬ್ ವಿಡಿಯೋ ಇರ್ಬೋದು, ಅಥವಾ ಬೇರೆ ಫೇಸ್ಬುಕ್ ಯೂಸ್ ಮಾಡ್ತಿರ್ಬೇಕಾದ್ರೆ, ಅಥವಾ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡ್ತಿರ್ಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಏನಾದರೂ ನಿಮಗೆ ವಾಟ್ಸಪ್ನಲ್ಲಿ ಮೆಸೇಜ್ ಮಾಡಿದರೆ ಡೈರೆಕ್ಟಾಗಿ ಆ ಮೆಸೇಜನ್ನು ನೀವು ರೀಡ್ ಮಾಡ್ಬೋದು. ಆಗ ಮೆಸೇಜನ್ನು ಇಮಿಡಿಯೇಟ್ ನೀವು ಅದನ್ನು ರಿಪ್ಲೈ ಕೂಡ ಮಾಡ್ಬೋದು. ಫ್ರೆಂಡ್ಸ್, ಅದು ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನೀವು ಯೂಟ್ಯೂಬ್ ನೋಡ್ತಿದ್ರಿ, ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮೆಸೇಜ್ ಮಾಡಿದರೆ ಸಿಂಪಲ್ಲಾಗಿ ನಿಮಗೆ ಈ ರೀತಿ ಒಂದು ಪಾಪಪ್ ವಿಂಡೋ ಬರುತ್ತೆ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು, ಬೇಕಿದ್ರೆ ನೀವು ರಿಪ್ಲೈ ಮಾಡ್ಬೋದು ಈ ರೀತಿ. ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಯಾರು ಕಳಿಸಿದ್ದಾರೆ, ಹಾಗೆ ಏನು ಮೆಸೇಜ್ ಕಳಿಸಿದ್ದಾರೆ ಎಲ್ಲವನ್ನು ನೋಡ್ಬೋದು. ಹಾಗೆ ನೀವು ಇಲ್ಲಿ ರಿಪ್ಲೈ ಕೂಡ ಮಾಡ್ಬೋದು. ಕ್ಲೋಸ್ ಮಾಡಿದರೆ ವಿಂಡೋ ಕ್ಲೋಸ್ ಆಗುತ್ತೆ. ಇಲ್ಲಿ ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ವಾಟ್ಸಪ್ ಓಪನ್ ಆಗುತ್ತೆ. ಇಲ್ಲಿಂದ ನೀವು ಡೈರೆಕ್ಟಾಗಿ ಸೆಂಡ್ ಮಾಡಬೇಕಂದ್ರೆ ಹಲೋ ಅಂತ ನಿಮ್ಮ ಮೆಸೇಜನ್ನು ಸೆಂಡ್ ಮಾಡಿ, ಟೈಪ್ ಮಾಡಿ, ನೆಕ್ಸ್ಟ್ ಇಲ್ಲಿ ಸೆಂಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಅವ್ರಿಗೆ ಸೆಂಡ್ ಆಗುತ್ತೆ. ಸೊ ಈ ರೀತಿ ನಿಮಗೆ ಯಾರೇ ಮೆಸೇಜ್ ಕಳಿಸಿದ್ರು ಕೂಡ ಅದು ಇಮಿಡಿಯೇಟ್ ನಿಮಗೆ ಇಲ್ಲಿ ಒಂದು ನೋಟಿಫಿಕೇಶನ್ ಬರುತ್ತೆ. ಇದು ಕೇವಲ ಯೂಟ್ಯೂಬ್ ಅಂತಲ್ಲ, ನೀವು ಯಾವುದೇ ಬೇರೆ ಫೇಸ್ಬುಕ್ ಇರ್ಬೋದು, ಬೇರೆ ಯಾವುದೇ ಅಪ್ಲಿಕೇಶನ್ ಯೂಸ್ ಮಾಡಬೇಕಾದ್ರೂ ಕೂಡ ಈ ರೀತಿ ಒಂದು ವಿಂಡೋ ಬರುತ್ತೆ. ಇದನ್ನು ಕ್ವಿಕ್ಕಾಗಿ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ಪಿಗೆ ನೀವು ಈ ರೀತಿ ರಿಪ್ಲೈ ಮಾಡಿ ಸೆಂಡ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಈ ರೀತಿ ನೀವು ಸೆಟ್ಟಿಂಗ್ಸ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ, ನಿಮ್ಮ ವಾಟ್ಸಪ್ಪಿಗೆ ಹೋಗಬೇಕಾಗುತ್ತೆ. ವಾಟ್ಸಪ್ಪಿಗೆ ಹೋಗಿ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋಗಿ ನೋಟಿಫಿಕೇಶನ್ ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಪಾಪ್ ನೋಟಿಫಿಕೇಶನ್ ಅಂತ ಒಂದು ಆಪ್ಷನ್ ಬರುತ್ತಲ್ಲ, ಇದರಲ್ಲಿ ನಿಮಗೆ ನೋ ಪಾಪಪ್ ಅಂತ ಇರುತ್ತೆ. ಇಲ್ಲಿ ನೀವು ಓನ್ಲಿ ವೆನ್ ಸ್ಕ್ರೀನ್ ಇಸ್ ಆನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಸೊ ಇವಾಗ ಈ ರೀತಿ ಮಾಡಿದ್ರೆ ನಿಮ್ಮ ಮೊಬೈಲ್ ಬೇರೆ ಅಪ್ಲಿಕೇಶನ್ ಯೂಸ್ ಮಾಡಬೇಕಾದ್ರೆ ನಿಮ್ಮ ಫ್ರೆಂಡ್ಸ್ ಯಾರೇ ಮೆಸೇಜ್ ಮಾಡಿದ್ರು ಕೂಡ ವಾಟ್ಸಪ್ನಲ್ಲಿ ಅದು ಡೈರೆಕ್ಟಾಗಿ ಒಂದು ಪಾಪಪ್ ವಿಂಡೋ ಬರುತ್ತೆ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅದನ್ನು ನೋಡ್ಬೋದು, ಹಾಗೆ ರಿಪ್ಲೈ ಕೂಡ ಮಾಡ್ಬೋದು ಫ್ರೆಂಡ್ಸ್. ಇನ್ನು ಎರಡನೇ ಟ್ರಿಕ್ಸ್ ಬಂದುಬಿಟ್ಟು, ನಮ್ಮನ್ನು ಕೆಲವರು ಏನು ಮಾಡ್ತಾರೆ, ಅನ್ನೋನ್ ಪರ್ಸನ್ಗಳು ನಮ್ಮನ್ನು ಅವರ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಮಾಡ್ತಾ ಇರ್ತಾರೆ. ಪ್ರತಿನಿತ್ಯ ಹಲವಾರು ಹೊಸ ಗ್ರೂಪ್ಗಳಿಗೆ ಜಾಯ್ನ್ ಮಾಡ್ತಾ ಇರ್ತಾರೆ. ನಮ್ಗೆ ಒಂದು ರೀತಿಯಲ್ಲಿ ಇದು ಕಿರಿಕಿರಿ ಆಗುತ್ತೆ ತುಂಬ ಗ್ರೂಪ್ಸ್ಗೆ ಜಾಯ್ನ್ ಆಗಿದ್ದರೆ. ಕೆಲವೊಮ್ಮೆ ನಮ್ಮ ಫ್ರೆಂಡ್ಸೇ ಮಾಡ್ತಾರೆ, ಕೆಲವೊಮ್ಮೆ ಅನ್ನೋನ್ ಪರ್ಸನ್ಸ್ ಮಾಡ್ತಾರೆ. ಅಂಥ ಟೈಮಲ್ಲಿ ಅದನ್ನು ನೀವು ಸ್ಟಾಪ್ ಮಾಡ್ಬೋದು. ಏನು ಮಾಡಬೇಕಂದ್ರೆ, ನಿಮ್ಮ ವಾಟ್ಸಪ್ಪಿಗೆ ಹೋಗಬೇಕಾಗುತ್ತೆ. ಸೊ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ ಹೋಗಬೇಕಾಗುತ್ತೆ. ಸೆಟ್ಟಿಂಗ್ ಹೋಗಿಬಿಟ್ಟು ಇಲ್ಲಿ ಅಕೌಂಟ್ ಸೆಟ್ಟಿಂಗ್ ಹೋಗಿ, ಅಕೌಂಟ್ ಸೆಟ್ಟಿಂಗ್ ಹೋಗಿ ಇಲ್ಲಿ ಪ್ರೈವೇಸಿಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಪ್ರೈವೇಸಿ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಗ್ರೂಪ್ಸ್ ಅಂತ ಆಪ್ಷನ್ ಇದೆ. ಗ್ರೂಪ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಗೆ ನೋಡ್ಬೋದು ಎವ್ರಿ1 ಅಂತ ಆಪ್ಷನ್ ಇರುತ್ತೆ. ಸೊ ಎವ್ರಿ1 ಅಂದರೆ ಯಾರು ಬೇಕಿದ್ರೆ ನಿಮ್ಮನ್ನು ಅವರ ಗ್ರೂಪ್ಸ್ಗೆ ಆ್ಯಡ್ ಮಾಡ್ಬೋದು. ಇಲ್ಲಿ ನೀವು ಮೈ ಕಾಂಟ್ಯಾಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಯಾರ ನಂಬರಲ್ಲಿ ಆ್ಯಡ್ ಮಾಡ್ಕೊಂಡಿದ್ರಿ ಅವ್ರು ಮಾತ್ರ ಆ್ಯಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಇಲ್ಲಿ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಅಂತ ಹಾಕಿ ಇಲ್ಲಿ ನೀವು ಯಾವುದೆಲ್ಲ ಕಾಂಟ್ಯಾಕ್ಟ್ಸ್ನವರು ನಿಮಗೆ ನಿಮ್ಮನ್ನ ಗ್ರೂಪಿಗೆ ಆ್ಯಡ್ ಮಾಡಬಾರ್ದು ಅಂದ್ಕೊಂಡಿದ್ರು ಅವ್ರನ್ನ ಸೆಲೆಕ್ಟ್ ಮಾಡಿ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನೀವು ಇಲ್ಲಿ ಸೆಲೆಕ್ಟ್ ಮಾಡಿರುವಂಥ ವ್ಯಕ್ತಿಗಳು ನಿಮ್ಮನ್ನ ಗ್ರೂಪಿಗೆ ಆ್ಯಡ್ ಮಾಡೋಕ್ಕಾಗಲ್ಲ. ರಿಮೈನಿಂಗ್ ನಿಮ್ಮ ಕಾಂಟ್ಯಾಕ್ಟ್ನಲ್ಲಿರುವಂಥ ಪ್ರತಿಯೊಬ್ಬರು ಆ್ಯಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನೀವು ಮೈ ಕಾಂಟ್ಯಾಕ್ಟ್ಸ್ ಅಥವಾ ಮೈ ಕಾಂಟ್ಯಾಕ್ಟ್ಸ್ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಸೆಲೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಈ ಟ್ರಿಕ್ಸ್ ಕೂಡ ನಿಮಗೆ ಪ್ರತಿಯೊಬ್ಬರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇನ್ನು 3ನೇ ಟ್ರಿಕ್ಸ್ ಬಂದುಬಿಟ್ಟು, ನಿಮ್ಮ ಫ್ರೆಂಡ್ಸ್ ಯಾರಾದರೂ ವಾಟ್ಸಪ್ನಲ್ಲಿ ರೀಡ್ ರಿಸಿಪ್ಟನ್ನು ಆಫ್ ಮಾಡಿದರೆ ಅವ್ರು ನೀವು ಯಾವಾಗ ಅವರಿಗೆ ಏನೇ ಮೆಸೇಜ್ ನೋಡಿದ್ರು ಕೂಡ ಅವರು ಅದನ್ನು ಇಲ್ಲಿ ನೋಡ್ಬೋದು, ಲೈವ್ ಆಗಿ ಇಲ್ಲಿ ನೋಡ್ತಿದ್ದಾರೆ ಫ್ರೆಂಡ್ಸ್ ನೋಡ್ಬೋದು. ಬಟ್ ಇಲ್ಲಿ ನಿಮಗೆ ಬ್ಲೂ ಟಿಕ್ ಬರಲ್ಲ. ಸೆಟ್ಟಿಂಗ್ಸಲ್ಲಿ ಹೋಗಿ ಅಲ್ಲಿ ರೀಡ್ ರಿಸಿಪ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಫ್ ಮಾಡಿದರೆ, ಸೊ ನೀವು ಏನೇ ಮೆಸೇಜ್ ಮಾಡಿದ್ರು ಕೂಡ ಅವರು ಅದನ್ನು ನೋಡ್ತಾರೆ. ಬಟ್ ಅಲ್ಲಿ ನೋಡ್ಬೋದು, ಇಲ್ಲಿ ನಿಮಗೆ ಇಲ್ಲಿ ಬ್ಲೂ ಟಿಕ್ ಬರಲ್ಲ, ಜಸ್ಟ್ ಇಲ್ಲಿ ಗ್ರೀನ್ ಟಿಕ್ ಬರುತ್ತೆ. ಸೊ ಈ ರೀತಿ ನಿಮಗೆ ಬ್ಲೂ ಟಿಕ್ ಯಾವುದೇ ಕಾರಣಕ್ಕೂ ಕಾಣಿಸಲ್ಲ. ಸೊ ಇಂಥ ಟೈಮಲ್ಲಿ ನಿಮಗೊಂದು ಡೌಟ್ಸ್ ಬಂದಿರುತ್ತೆ, ಅವ್ರ ಮೆಸೇಜನ್ನು ಓದ್ತಿದ್ದಾರಾ ಇಲ್ವ ಅಂತ. ಅದನ್ನು ತಿಳ್ಕೊಬೇಕಂದ್ರೆ ಏನು ಮಾಡಬೇಕಂದ್ರೆ, ಸಿಂಪಲ್ಲಾಗಿ ಇಲ್ಲಿ ವಾಯ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಏನಾದರೂ ಒಂದು ವಾಯ್ಸ್ ಮೆಸೇಜ್ ಕಳಿಸ್ಬೇಕಾಗತ್ತೆ. ಸೊ ಈ ರೀತಿ ವಾಯ್ಸ್ ಮೆಸೇಜ್ ಸೆಂಡ್ ಆದ ತಕ್ಷಣ ಅವರು ಅದನ್ನು ಕ್ಯೂರಿಯಾಸಿಟಿಗೆ ಅದನ್ನು ನೋಡ್ತಾರೆ, ಪ್ಲೇ ಮಾಡಿ ನೋಡ್ತಾರೆ. ಗೈಸ್ ನೋಡ್ಬೋದು, ಇಲ್ಲಿ ಅವರು ಪ್ಲೇ ಮಾಡ್ತಿದ್ದಾಗೇ
ಇಲ್ಲಿ ನಿಮಗೆ ಬ್ಲೂಟೂತ್ ಬಂದಿರುತ್ತೆ. ಇಲ್ಲಿ ತನಕ ಬ್ಲೂಟೂತ್ ಬಂದಿರಲಿಲ್ಲ, ಬಟ್ ಇಲ್ಲಿ ನೀವು ಇಲ್ಲಿ ವಾಯ್ಸ್ ಮೆಸೇಜ್ ಸೆಂಡ್ ಮಾಡ್ತಿದ್ದಾಗ ಅವ್ರು ನೋಡ್ತಿದ್ದಾಗೇ ಇಲ್ಲಿ ಬ್ಲೂಟೂತ್ ಬಂದಿರುತ್ತೆ. ಸೊ ಈ ರೀತಿ ನಿಮ್ಮ ಮೆಸೇಜನ್ನು ಅವರು ನೋಡ್ತಿದ್ದಾರಾ ಇಲ್ವ ಅನ್ನೋದನ್ನು ಈಸಿಯಾಗಿ ನೀವು ತಿಳ್ಕೊಳ್ಬೋದು. ಫ್ರೆಂಡ್ಸ್, ಇನ್ನು 4ನೇ ಟ್ರಿಕ್ಸ್ ಬಂದುಬಿಟ್ಟು ನಿಮ್ಗೆ ಯಾರಾದರೂ ಏನಾದರೂ ಮೆಸೇಜ್ ಮಾಡಿ ಆಮೇಲೆ ಅಲ್ಲಿ ಅವರು ಡಿಲೀಟ್ ಎವ್ರಿವನ್ ಕೊಟ್ಕೊಂಡು ಅಲ್ಲಿ ಡಿಲೀಟ್ ಮಾಡಿದರೆ, ಫಾರ್ ಎಕ್ಸಾಂಪಲ್ ಏನಾದರೂ ಮೆಸೇಜ್ ಮಾಡಿ ಆಮೇಲೆ ಇಲ್ಲಿ ಡಿಲೀಟ್ ಫಾರ್ ಎವ್ರಿವನ್ ಕೊಟ್ಟು ಅವರು ಡಿಲೀಟ್ ಮಾಡಿದರೆ ಆಮೇಲೆ ನಿಮಗೊಂದು ಡೌಟ್ ಬರುತ್ತೆ, ಆ್ಯಕ್ಚುಲಿ ಅವ್ರು ಏನು ಮೆಸೇಜ್ ಕಳಿಸಿರಂತ ನಿಮ್ಮ ತಲೆಯಲ್ಲಿ ಹುಳ ಬಿಟ್ಟಾಗುತ್ತೆ. ಅದನ್ನು ನೀವು ನೋಡ್ಬೋದು. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ಬೋದು, ನಾನು ಇಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡ್ತೀನಿ ಗೈಸ್. ಇಲ್ಲಿ ಓಪನ್ ಮಾಡಿ ನೋಡ್ಬೋದು, ದಿಸ್ ಮೆಸೇಜ್ ವಾಸ್ ಡಿಲೀಟೆಡ್ ಅಂತ ಬಂದಿರುತ್ತೆ. ಸೊ ಅಲ್ಲಿ ಡಿಲೀಟ್ ಫಾರ್ ಎವ್ರಿವನ್ ಕೊಟ್ಟರೆ ಈ ರೀತಿ ಬರುತ್ತೆ. ಇದನ್ನು ನೀವು ಯಾವ ರೀತಿ ತಿಳ್ಕೊಬೋದು ಅಂತ ಹೇಳಿದ್ರೆ, ಒಂದು ಡಿಸ್ಕ್ರಿಪ್ಷನಲ್ಲಿ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿದ್ದೀನಿ. ವಿಡಿಯೋದ ಟೈಟಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಒಂದು ಅಪ್ಲಿಕೇಶನ್ ಸಿಗುತ್ತೆ, ಲಿಂಕ್ ಸಿಗುತ್ತೆ. ಅಲ್ಲಿಂದ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ನೀವು ಓಪನ್ ಮಾಡಿದರೆ ನಿಮಗೆ ಯಾರೆಲ್ಲ ಫ್ರೆಂಡ್ಸ್ ಯಾವುದೆಲ್ಲ ಮೆಸೇಜ್ ಮಾಡಿ ಆಮೇಲೆ ಅದನ್ನು ಡಿಲೀಟ್ ಮಾಡಿದರೆ ಪ್ರತಿಯೊಂದು ಮೆಸೇಜ್ ನಿಮಗೆ ಇಲ್ಲಿ ಡೀಟೇಲ್ ಆಗಿ ತೋರಿಸುತ್ತೆ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇರ್ಬೋದು ಮೈ ಏರ್ಟೆಲ್ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಐ ಮಿಸ್ ಯು ಅಂತ ಮೆಸೇಜ್ ಮಾಡಿ ಆಮೇಲೆ ಡಿಲೀಟ್ ಫಾರ್ ಎವ್ರಿವನ್ ಕೊಟ್ಟು ಡಿಲೀಟ್ ಮಾಡಿದ್ದೆ. ಫ್ರೆಂಡ್ಸ್ ನೋಡ್ಬೋದು, ಇಲ್ಲಿ ಐ ಮಿಸ್ ಯು ಅಂತ ನಾನು ಕಳಿಸಿ ಅಲ್ಲಿ ಆಮೇಲೆ ಡಿಲೀಟ್ ಮಾಡಿರೋಂಥ ಮೆಸೇಜ್ ಇಲ್ಲಿ ಹಾಗೇನೆ ಬಂದಿದೆ. ಸೊ ಈ ರೀತಿ ನೀವು ಈ ಅಪ್ಲಿಕೇಶನ್ ಸಹಾಯದಿಂದ ನಿಮಗೆ ಯಾರಾದರೂ ಫ್ರೆಂಡ್ಸ್ ಏನಾದರೂ ಮೆಸೇಜ್ ಮಾಡಿ ಆಮೇಲೆ ಡಿಲೀಟ್ ಮಾಡಿದರೆ ಅದನ್ನು ನೀವು ಈಸಿಯಾಗಿ ತಿಳ್ಕೊಬೋದು. ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಥ ಎಲ್ಲ ಟ್ರಿಕ್ಸ್ ನಿಮಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಪ್ರತಿಯೊಬ್ಬರು ವಿಡಿಯೋ ಲೈಕ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಹಾಗೆ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ.